ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿನ ನಾವು 7ನೇ ತರಗತಿ ಕುತೂಹಲ ವಿಜ್ಞಾನ ಪಠ್ಯಪುಸ್ತಕದ ಅಧ್ಯಾಯ 4 ಲೋಹಗಳು ಮತ್ತು ಅಲೋಹಗಳ ಜಗತ್ತು ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಇದರಲ್ಲಿ ಮೊದಲನೆಯದಾಗಿ ಬಹು ಆಯ್ಕೆ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 1, ಅಗ್ಗವಾಗಿರುವುದರಿಂದ ಮತ್ತು ತೆಳುವಾದ ಹಾಳೆಗಳಾಗಿ ಮಡಚಬಹುದಾಗಿರುವುದರಿಂದ ಆಹಾರವನ್ನು ಪೊಟ್ಟಣ ಕಟ್ಟಲು ಬಳಸುವ ಲೋಹ ಯಾವುದು? ಇದರಲ್ಲಿ 4 ಉತ್ತರಗಳಿವೆ: ತಾಮ್ರ, ಕಬ್ಬಿಣ, ಅಲ್ಯೂಮಿನಿಯಂ, ಚಿನ್ನ. ಸರಿಯಾದ ಉತ್ತರ ಆಪ್ಷನ್ 3, ಅಲ್ಯೂಮಿನಿಯಂ. ಹಾಗೆ ಎರಡನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವ ಲೋಹವು ನೀರಿನ ಸಂಪರ್ಕಕ್ಕೆ ಬಂದಾಗ ಬೆಂಕಿಯೊಂದಿಗೆ ಹೊತ್ತಿಕೊಳ್ಳುತ್ತದೆ? ಆಪ್ಷನ್ಸ್: 1 ತಾಮ್ರ, 2 ಅಲ್ಯೂಮಿನಿಯಂ, 3 ಸತು, 4 ಸೋಡಿಯಂ. ಉತ್ತರ ಸೋಡಿಯಂ. ಸೋಡಿಯಂ ನೀರಿನ ಸಂಪರ್ಕಕ್ಕೆ ಬಂದಾಗ ಬೆಂಕಿಯೊಂದಿಗೆ ಹೊತ್ತಿಕೊಳ್ಳುತ್ತದೆ. ಪ್ರಶ್ನೆ 3, ಲೋಹಗಳನ್ನು ಬಡಿದು ತೆಳುವಾದ ಹಾಳೆಗಳನ್ನಾಗಿಸುವ ವಿಶಿಷ್ಟ ಗುಣಕ್ಕೆ ಏನೆಂದು ಕರೆಯುತ್ತಾರೆ? ಆಪ್ಷನ್ಸ್: ತನ್ಯತೆ, ಕುಟ್ಯತೆ, ಶಾಬ್ದನ, ವಾಹಕತೆ. ಸರಿಯಾದ ಉತ್ತರ ಆಪ್ಷನ್ 2, ಕುಟ್ಯತೆ. ಪ್ರಶ್ನೆ ಸಂಖ್ಯೆ 4, ಸಾಮಾನ್ಯ ಕೊಠಡಿಯ ತಾಪಮಾನದಲ್ಲಿ ದ್ರವ ಸ್ಥಿತಿಯಲ್ಲಿ ಕಂಡುಬರುವ ಏಕೈಕ ಲೋಹ ಯಾವುದು? ಆಪ್ಷನ್ಸ್: ಪಾದರಸ, ಸೋಡಿಯಂ, ಸಲ್ಫರ್ ಮತ್ತು ರಂಜಕ. ಸರಿಯಾದ ಉತ್ತರ ಆಪ್ಷನ್ 1, ಪಾದರಸ. ಈಗ ಎರಡನೇ ಮೇನ್ಗೆ ಹೋಗೋಣ. ಇಲ್ಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ. ಪ್ರಶ್ನೆಗಳು ಈ ರೀತಿ ಇದೆ. ಮೊದಲನೇ ಪ್ರಶ್ನೆ, ಲೋಹಗಳನ್ನು ಎಳೆದು ಸಣ್ಣ ತಂತಿಗಳನ್ನಾಗಿ ಮಾಡುವ ಗುಣವನ್ನು ಡ್ಯಾಶ್ ಎನ್ನುವರು? ಅದಕ್ಕೆ ಸರಿಯಾದ ಉತ್ತರ ಕೊನೆಯಲ್ಲಿ ನಾವು ನೀಡಿದ್ದೇವೆ. ಅದರಲ್ಲಿ ಸರಿಯಾದ ಉತ್ತರ ಮೊದಲನೆಯ ಬಿಟ್ಟ ಸ್ಥಳಕ್ಕೆ ತನ್ಯತೆ. ಹಾಗೆ ಎರಡನೇ ಬಿಟ್ಟ ಸ್ಥಳ, ಗಟ್ಟಿಯಾದ ವಸ್ತುವಿನಿಂದ ಬಡಿದಾಗ ರಿಂಗಣ ಶಬ್ದವನ್ನು ಉಂಟು ಮಾಡುವ ಲೋಹಗಳ ಗುಣವನ್ನು ಡ್ಯಾಶ್ ಎನ್ನುತ್ತಾರೆ? ಉತ್ತರ ಏನಿರ್ಬೋದು ಗೆಸ್ ಮಾಡಿ. ಸರಿಯಾದ ಉತ್ತರ ಶಾಬ್ದನ. ಮೂರನೇ ಪ್ರಶ್ನೆ, ಕಲ್ಲಿದ್ದಲು ಅಥವಾ ಸಲ್ಫರ್ ಅನ್ನು ಬಡಿದಾಗ ಚೂರು ಚೂರಾಗಿ ಒಡೆಯುವ ಗುಣಕ್ಕೆ ಡ್ಯಾಶ್ ಎನ್ನುವರು? ಈ ಪ್ರಶ್ನೆಗೆ ಉತ್ತರ ಭಂಗುರತೆ ಅಥವಾ ವಿದುರತೆ ಎನ್ನುತ್ತಾರೆ. ಹಾಗೆ ನಾಲ್ಕನೇ ಬಿಟ್ಟ ಸ್ಥಳ, ಗಾಳಿ ಮತ್ತು ತೇವಾಂಶಕ್ಕೆ ತೆರೆದಿಟ್ಟಾಗ ಕಬ್ಬಿಣದ ವಸ್ತುಗಳ ಮೇಲೆ ಉಂಟಾಗುವ ಕಂದು ಬಣ್ಣದ ಪುಡಿಯನ್ನು ಡ್ಯಾಶ್ ಎನ್ನುವರು? ಈ ನಾಲ್ಕನೇ ಬಿಟ್ಟ ಸ್ಥಳಕ್ಕೆ ಉತ್ತರ ತುಕ್ಕು. ಗಾಳಿ ಮತ್ತು ತೇವಾಂಶಕ್ಕೆ ತೆರೆದಿಟ್ಟಾಗ ಕಬ್ಬಿಣದ ವಸ್ತುಗಳ ಮೇಲೆ ಉಂಟಾಗುವ ಕಂದು ಬಣ್ಣದ ಪುಡಿಯನ್ನ ತುಕ್ಕು ಎನ್ನುವರು. ಐದನೇ ಪ್ರಶ್ನೆ, ಲೋಹಗಳ ಆಕ್ಸೈಡ್ಗಳು ಸಾಮಾನ್ಯವಾಗಿ ಡ್ಯಾಶ್ ಸ್ವಭಾವವನ್ನು ಹೊಂದಿರುತ್ತವೆ? ಇದಕ್ಕೆ ಉತ್ತರ ಪ್ರತ್ಯಾಮ್ಲೀಯ ಸ್ವಭಾವವನ್ನ ಅವು ಹೊಂದಿರುತ್ತವೆ. ಲೋಹಗಳ ಆಕ್ಸೈಡ್ಗಳು ಸಾಮಾನ್ಯವಾಗಿ ಪ್ರತ್ಯಾಮ್ಲೀಯ ಸ್ವಭಾವವನ್ನು ಹೊಂದಿರುತ್ತವೆ. ಆರನೇ ಪ್ರಶ್ನೆ, ಗಾಳಿ ಮತ್ತು ನೀರಿನೊಂದಿಗೆ ತೀವ್ರವಾಗಿ ವರ್ತಿಸುವ ಸೋಡಿಯಂ ಲೋಹವನ್ನು ಡ್ಯಾಶ್ ನಲ್ಲಿ ಸಂಗ್ರಹಿಸಿ ಇಡಲಾಗುತ್ತದೆ? ಯಾವುದರಲ್ಲಿ ಸಂಗ್ರಹಿಸಿ ಇಡಲಾಗುತ್ತದೆ? ಸೀಮೆ ಎಣ್ಣೆಯಲ್ಲಿ ಸೋಡಿಯಂ ಲೋಹವನ್ನು ಸಂಗ್ರಹಿಸಿ ಇಡಲಾಗುತ್ತದೆ. ನೆಕ್ಸ್ಟ್ ಮೂರನೇ ಮೇನ್ಗೆ ಹೋಗೋಣ. ಸರಿ ಅಥವಾ ತಪ್ಪು ತಿಳಿಸಿ. ಅದಕ್ಕೆ ಕಾರಣವನ್ನು ವಿವರಿಸಬೇಕು.
ಇದರಲ್ಲಿ ಮೊದಲನೇ ಪ್ರಶ್ನೆ, ಅಲ್ಯೂಮಿನಿಯಂ ಮತ್ತು ತಾಮ್ರಗಳು ಅಲೋಹಗಳಿಗೆ ಉದಾಹರಣೆಯಾಗಿದ್ದು ಪಾತ್ರೆಗಳು ಮತ್ತು ಪ್ರತಿಮೆಗಳನ್ನು ತಯಾರಿಸಲು ಬಳಸುತ್ತಾರೆ. ಇದು ಸರಿನಾ ಮಕ್ಕಳ? ಇಲ್ಲ. ಉತ್ತರ ತಪ್ಪು. ಕಾರಣ, ಅಲ್ಯೂಮಿನಿಯಂ ಮತ್ತು ತಾಮ್ರಗಳು ಲೋಹಗಳಾಗಿದ್ದು ಅವು ಅಲೋಹಗಳಲ್ಲ. ಎರಡನೇ ಪ್ರಶ್ನೆ, ಲೋಹಗಳು ಆಕ್ಸಿಜನ್ನೊಂದಿಗೆ ಸಂಯೋಗ ಹೊಂದಿ ಆಕ್ಸೈಡ್ಗಳನ್ನು ಉಂಟು ಮಾಡುತ್ತವೆ. ಈ ಆಕ್ಸೈಡ್ಗಳ ದ್ರಾವಣವು ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಿಸುತ್ತದೆ. ಉತ್ತರ ತಪ್ಪು. ಕಾರಣ, ಲೋಹದ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯ ಸ್ವಭಾವ ಹೊಂದಿದ್ದು ಕೆಂಪು ಲಿಟ್ಮಸ್ ಅನ್ನು ನೀಲಿ ಬಣ್ಣಕ್ಕೆ ಬದಲಿಸುತ್ತವೆ. ಮೂರನೇ ಪ್ರಶ್ನೆ, ಆಕ್ಸಿಜನ್ ಒಂದು ಅಲೋಹವಾಗಿದ್ದು ಜೀವಿಗಳ ಉಸಿರಾಟಕ್ಕೆ ಅತ್ಯಂತ ಅವಶ್ಯಕವಾಗಿದೆ. ಸರಿ ಅಲ್ವಾ? ಉತ್ತರ ಸರಿ. ಆಕ್ಸಿಜನ್ ಅಲೋಹ ಧಾತುವಾಗಿದ್ದು ಜೀವಿಗಳ ಜೀವಧಾರಕ ಪ್ರಾಣವಾಯು ಆಗಿದೆ. ನಾಲ್ಕನೇ ಪ್ರಶ್ನೆ, ನೀರನ್ನು ಕುದಿಸಲು ತಾಮ್ರದ ಪಾತ್ರೆಗಳನ್ನು ಬಳಸುತ್ತಾರೆ, ಏಕೆಂದರೆ ಅವು ವಿದ್ಯುತ್ತಿನ ಉತ್ತಮ ವಾಹಕಗಳಾಗಿವೆ. ಇದರ ಉತ್ತರ ತಪ್ಪು. ಕಾರಣ, ನೀರನ್ನು ಕುದಿಸಲು ಬಳಸಲು ತಾಮ್ರವು ಶಾಖದ ಅಂದರೆ ಉಷ್ಣದ ಉತ್ತಮ ವಾಹಕವಾಗಿರುವುದೇ ಮುಖ್ಯ ಕಾರಣ, ವಿದ್ಯುತ್ ವಾಹಕತೆಯಲ್ಲ. ಈಗ ನಾಲ್ಕನೇ ಮೇನ್ಗೆ ಹೋಗೋಣ. ಹೊಂದಿಸಿ ಬರೆಯಿರಿ. ಇಲ್ಲಿ ಕಂಬಸಾಲು 1 ಮತ್ತೆ ಕಂಬಸಾಲು 2ರಲ್ಲಿ ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ಇಲ್ಲಿ ಸರಿಯಾದ ಉತ್ತರವನ್ನು ಹೊಂದಿಸಲಾಗಿದೆ. ಮೊದಲನೆಯದು, ವಿದ್ಯುತ್ ವೈರಿಂಗ್ನಲ್ಲಿ ಬಳಸುತ್ತಾರೆ. ಯಾವುದು? ಆಕ್ಸಿಜನ್, ಕ್ಲೋರಿನ್, ತಾಮ್ರ, ನೈಟ್ರೋಜನ್, ಚಿನ್ನ. ಯಾವುದು? ಉತ್ತರ ತಾಮ್ರ. ಅತ್ಯಧಿಕ ಕುಟ್ಯತೆ ಮತ್ತು ತನ್ಯ ಗುಣವನ್ನು ಹೊಂದಿದೆ. ಯಾವುದು? ಅದು ಚಿನ್ನ. ಅದರಿಂದನೇ ಆಭರಣಗಳನ್ನು ಮಾಡುವಂಥದ್ದು. ಮೂರನೇ ಪ್ರಶ್ನೆ, ಇದಿಲ್ಲದೆ ಜೀವಿಗಳು ಬದುಕಲು ಸಾಧ್ಯವಿಲ್ಲ. ಹೌದು. ಆಕ್ಸಿಜನ್, ಕ್ಲೋರಿನ್, ತಾಮ್ರ, ನೈಟ್ರೋಜನ್, ಚಿನ್ನ. ಯಾವುದಿಲ್ಲದೆ ಬದುಕೋಕ್ಕಾಗಲ್ಲ? ಆಕ್ಸಿಜನ್ ಇಲ್ಲದೆ ಜೀವಿಗಳು ಬದುಕೋದಕ್ಕೆ ಸಾಧ್ಯ ಇಲ್ಲ. ರಸಗೊಬ್ಬರಗಳ ತಯಾರಿಕೆಯಲ್ಲಿ ಬಳಸುವ ಧಾತು ಯಾವುದು? ನೈಟ್ರೋಜನ್. ನೀರಿನ ಶುದ್ಧೀಕರಣದಲ್ಲಿ ಬಳಸುವ ಲೋಹ ಕ್ಲೋರಿನ್. ಈಗ ನೆಕ್ಸ್ಟ್ ಮೇನ್ಗೆ ಹೋಗೋಣ. 5ನೇ ಮೇನ್, ವೈಜ್ಞಾನಿಕ ಕಾರಣ ಕೊಡಿ. 1. ಸೋಡಿಯಂ ಲೋಹವನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿಡುತ್ತಾರೆ, ಏಕೆ? ಸರಿಯಾದ ಉತ್ತರ, ಸೋಡಿಯಂ ಅತ್ಯಂತ ತೀವ್ರವಾಗಿ ವರ್ತಿಸುವ ಕ್ರಿಯಾಶೀಲ ಲೋಹವಾಗಿದೆ. ಇದು ವಾತಾವರಣದ ಆಕ್ಸಿಜನ್ ಮತ್ತು ತೇವಾಂಶದೊಂದಿಗೆ ವರ್ತಿಸಿ ತಕ್ಷಣವೇ ಬೆಂಕಿ ಹೊತ್ತಿಕೊಳ್ಳುತ್ತದೆ. ಆದ್ದರಿಂದ ಇದನ್ನು ರಕ್ಷಿಸಲು ಸೀಮೆ ಎಣ್ಣೆಯಲ್ಲಿ ಮುಳುಗಿಸಿಡಲಾಗುತ್ತದೆ. ಎರಡನೇ ಪ್ರಶ್ನೆ, ಅಡುಗೆ ಪಾತ್ರೆಗಳ ಹಿಡಿಗಳನ್ನು ಮರ ಅಥವಾ ಪ್ಲಾಸ್ಟಿಕ್ನಿಂದ ಮಾಡಿರುತ್ತಾರೆ, ಏಕೆ? ಏಕೆಂದರೆ ಮರ ಮತ್ತು ಪ್ಲಾಸ್ಟಿಕ್ ಶಾಖದ ದುರ್ಬಲ ವಾಹಕಗಳಾಗಿವೆ ಅಥವಾ ಶಾಖ ನಿರೋಧಕಗಳಾಗಿವೆ. ಅಡುಗೆ ಮಾಡುವಾಗ ಪಾತ್ರೆ ಬಿಸಿಯಾದರೂ ಶಾಖವು ಹಿಡಿಗೆ ಹರಿಯುವುದಿಲ್ಲ. ಇದರಿಂದ ಕೈ ಸುಡದಂತೆ ಹಿಡಿಯಲು ಸುಲಭವಾಗುತ್ತದೆ. ಮೂರನೇ ಪ್ರಶ್ನೆ, ಆಭರಣಗಳನ್ನು ತಯಾರಿಸಲು ಚಿನ್ನ ಮತ್ತು ಬೆಳ್ಳಿಯಂತಹ ಲೋಹಗಳೇ ಹೆಚ್ಚು ಸೂಕ್ತ, ಏಕೆ? ಕಾರಣ, ಚಿನ್ನ ಮತ್ತು ಬೆಳ್ಳಿ ಅತ್ಯಧಿಕ ಕುಟ್ಯತೆ, ತನ್ಯತೆ ಮತ್ತು ಆಕರ್ಷಕ ಹೊಳಪನ್ನು ಹೊಂದಿವೆ. ಜೊತೆಗೆ ಇವು ಗಾಳಿ ಮತ್ತು ತೇವಾಂಶದೊಂದಿಗೆ ಬೇಗನೆ ವರ್ತಿಸುವುದಿಲ್ಲ, ಅಂದರೆ ತುಕ್ಕು ಹಿಡಿಯುವುದಿಲ್ಲ. ಈಗ 6ನೇ ಮೇನಿಗೆ ಹೋಗೋಣ. ಒಂದು ವಾಕ್ಯದ ಪ್ರಶ್ನೋತ್ತರಗಳು. 1. ಕುಟ್ಯತೆ ಎಂದರೇನು? ಉತ್ತರ, ಲೋಹಗಳನ್ನು ಬಡಿದು ತೆಳುವಾದ ಹಾಳೆಗಳನ್ನಾಗಿ ಮಾಡಬಹುದಾದ ವಿಶಿಷ್ಟ ಗುಣಕ್ಕೆ ಕುಟ್ಯತೆ ಎನ್ನುತ್ತಾರೆ. ಎರಡನೇ ಪ್ರಶ್ನೆ, ತನ್ಯತೆ ಎಂದರೇನು? ಉತ್ತರ,
ಲೋಹಗಳನ್ನು ಎಳೆದು ಸಣ್ಣ ತಂತಿಗಳನ್ನಾಗಿ ಮಾಡಬಹುದಾದ ಗುಣವನ್ನು ತನ್ಯತೆ ಎನ್ನುತ್ತಾರೆ. ಮೂರನೇ ಪ್ರಶ್ನೆ, ಶಾಬ್ದನ ಎಂದರೇನು? ಉತ್ತರ, ಲೋಹದ ವಸ್ತುಗಳನ್ನು ಗಟ್ಟಿಯಾದ ನೆಲ ಅಥವಾ ವಸ್ತುವಿಗೆ ತಟ್ಟಿದಾಗ ಉಂಟಾಗುವ ರಿಂಗಣಿಸುವ ನಾದಯುಕ್ತ ಶಬ್ದದ ಗುಣಕ್ಕೆ ಶಾಬ್ದನ ಎನ್ನುವರು. ನಾಲ್ಕನೇ ಪ್ರಶ್ನೆ, ಲೋಹೀಯ ಹೊಳಪು ಎಂದರೇನು? ಉತ್ತರ, ಲೋಹಗಳ ಶುದ್ಧ ಮೇಲ್ಮೈಯು ಬೆಳಕನ್ನು ಪ್ರತಿಫಲಿಸಿ ಹೊಳೆಯುವ ಸ್ವಾಭಾವಿಕ ಲಕ್ಷಣವನ್ನು ಲೋಹೀಯ ಹೊಳಪು ಎನ್ನುತ್ತಾರೆ. ಐದನೇ ಪ್ರಶ್ನೆ, ಸಂಸ್ಕರಣ ಎಂದರೇನು? ಉತ್ತರ, ಲೋಹಗಳು ಗಾಳಿ, ತೇವಾಂಶ ಮತ್ತು ರಾಸಾಯನಿಕಗಳ ಕ್ರಿಯೆಯಿಂದ ಕ್ರಮೇಣ ಸವೆದು ನಾಶವಾಗುವ ಪ್ರಕ್ರಿಯೆಗೆ ಸಂಸ್ಕರಣ ಎನ್ನುತ್ತಾರೆ. ಏಳನೇ ಮೇನಿಗೆ ಬರೋಣ. 2-3 ವಾಕ್ಯಗಳ ಪ್ರಶ್ನೋತ್ತರಗಳು ಈ ರೀತಿ ಇದೆ. ಮೊದಲನೇ ಪ್ರಶ್ನೆ, ಲೋಹಗಳು ಮತ್ತು ಅಲೋಹಗಳ ನಡುವಿನ ಪ್ರಮುಖ ಭೌತಿಕ ವ್ಯತ್ಯಾಸಗಳನ್ನು ತಿಳಿಸಿ. ಅದರಲ್ಲಿ ಲೋಹಗಳು ಗಟ್ಟಿಯಾಗಿರುತ್ತವೆ, ಲೋಹೀಯ ಹೊಳಪು, ಕುಟ್ಯತೆ, ತನ್ಯತೆ ಹೊಂದಿವೆ ಹಾಗೂ ಶಾಖ ವಿದ್ಯುತ್ತಿನ ಉತ್ತಮ ವಾಹಕಗಳಾಗಿವೆ. ಇನ್ನು ಅಲೋಹಗಳಿಗೆ ಬಂದರೆ, ಅಲೋಹಗಳು ಮೃದು ಅಥವಾ ಭಂಗುರವಾಗಿರುತ್ತವೆ, ಹೊಳಪು ಇರುವುದಿಲ್ಲ, ಕುಟ್ಯತೆ ತನ್ಯತೆ ಹೊಂದಿಲ್ಲ ಹಾಗೂ ಶಾಖ ವಿದ್ಯುತ್ತಿನ ದುರ್ಬಲ ವಾಹಕಗಳಾಗಿವೆ. ಎರಡನೇ ಪ್ರಶ್ನೆ, ಕಬ್ಬಿಣದ ತುಕ್ಕು ಹಿಡಿಯುವಿಕೆಯನ್ನು ತಡೆಗಟ್ಟುವ ವಿಧಾನಗಳು ಯಾವುವು? ಕಬ್ಬಿಣದ ವಸ್ತುಗಳ ಮೇಲ್ಮೈಗೆ ಬಣ್ಣ ಅಥವಾ ಎಣ್ಣೆ ಅಥವಾ ಗ್ರೀಸ್ ಲೇಪಿಸುವುದು, ಕಬ್ಬಿಣದ ಮೇಲೆ ಸತುವಿನ ತೆಳುವಾದ ಪದರವನ್ನು ಲೇಪಿಸುವುದು, ಲೋಹಗಳನ್ನು ಇತರ ಲೋಹಗಳೊಂದಿಗೆ ಬೆರೆಸಿ ಮಿಶ್ರಲೋಹ ತಯಾರಿಸುವುದು. ಮೂರನೇ ಪ್ರಶ್ನೆ, ಮೆಗ್ನೀಷಿಯಂ ಮತ್ತು ಸಲ್ಫರ್ ದಹನಗೊಂಡಾಗ ಉಂಟಾಗುವ ಉತ್ಪನ್ನಗಳ ಸ್ವಭಾವದಲ್ಲಿನ ವ್ಯತ್ಯಾಸವೇನು? ಮೆಗ್ನೀಷಿಯಂ ಉರಿದಾಗ ಮೆಗ್ನೀಷಿಯಂ ಆಕ್ಸೈಡ್ ಉಂಟಾಗುತ್ತದೆ. ಇದರ ಜಲೀಯ ದ್ರಾವಣವು ಪ್ರತ್ಯಾಮ್ಲೀಯವಾಗಿದ್ದು ಕೆಂಪು ಲಿಟ್ಮಸ್ ಅನ್ನು ನೀಲಿ ಬಣ್ಣಕ್ಕೆ ತಿರುಗಿಸುತ್ತದೆ. ಸಲ್ಫರ್ ಉರಿದಾಗ ಸಲ್ಫರ್ ಡೈಆಕ್ಸೈಡ್ ಉಂಟಾಗುತ್ತದೆ. ಇದರ ಜಲೀಯ ದ್ರಾವಣವು ಆಮ್ಲೀಯವಾಗಿದ್ದು ನೀಲಿ ಲಿಟ್ಮಸ್ ಅನ್ನು ಕೆಂಪು ಬಣ್ಣಕ್ಕೆ ತಿರುಗಿಸುತ್ತದೆ. ನಾಲ್ಕನೇ ಪ್ರಶ್ನೆ, ಎಣ್ಣೆ, ನೀರು ಮತ್ತು ವಿನೆಗರ್ನಲ್ಲಿ ಅದ್ದಿದ 3 ಕಬ್ಬಿಣದ ಮೊಳೆಗಳಲ್ಲಿ ಯಾವುದು ತುಕ್ಕು ಹಿಡಿಯುವುದಿಲ್ಲ ಮತ್ತು ಏಕೆ? ಉತ್ತರ, ಎಣ್ಣೆಯಲ್ಲಿ ಅದ್ದಿದ ಕಬ್ಬಿಣದ ಮೊಳೆ ತುಕ್ಕು ಹಿಡಿಯುವುದಿಲ್ಲ. ಕಾರಣ, ಎಣ್ಣೆಯ ಪದರವು ಕಬ್ಬಿಣದ ಮೊಳೆಯ ಸುತ್ತಲೂ ರಕ್ಷಣಾ ಕವಚವಾಗಿ ನಿಂತು ವಾತಾವರಣದಲ್ಲಿರುವ ಗಾಳಿ ಅಂದರೆ ಆಕ್ಸಿಜನ್ ಮತ್ತು ತೇವಾಂಶವು ಮೊಳೆಯ ಸಂಪರ್ಕಕ್ಕೆ ಬಾರದಂತೆ ಸಂಪೂರ್ಣವಾಗಿ ತಡೆಯುತ್ತದೆ. ಓಕೆ ಮಕ್ಕಳ, ಧನ್ಯವಾದಗಳು.